ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಸರ್ಕಾರ ಬಡವರಿಗೆ ಅಂತಲೇ ಒಂದು ಫ್ರೀ ಮೆಡಿಕಲ್ ಟ್ರೀಟ್ಮೆಂಟನ್ನು ಕೊಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಆಯುಷ್ಮಾನ್ ಭಾರತ್ ಯೋಜನೆ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತರುತ್ತೆ. ಆದರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಈ ಆಯುಷ್ಮಾನ್ ಕಾರ್ಡ್ನ ಯಾವ ರೀತಿಯಾಗಿ ತಗೊಳ್ಳೋದು ಅನ್ನೋದು. ಈ ಒಂದು ಆಯುಷ್ಮಾನ್ ಕಾರ್ಡ್ ತಗೊಳ್ಬೇಕು ಅಂತ ನೀವು ಯಾವುದೇ ರೀತಿಯಾದಂತಹ ಆಫೀಸ್ಗಳಿಗೆ ಅಲಿಬೇಕಾದಂತಹ ಪರಿಸ್ಥಿತಿ ಬಂದರೆ ಹೋಗಬೇಡಿ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನ ವಾಟ್ಸಪ್ ಮೂಲಕನೇ ಒಂದು ಅತ್ಯಂತ ಸುಲಭವಾಗಿ ಆಯುಷ್ಮಾನ್ ಕಾರ್ಡನ್ನು ಪಡೆದುಕೊಳ್ಬಹುದು. ಈಗ ಹಾಗಾದರೆ ವಾಟ್ಸಪ್ ಮೂಲಕ ಆಯುಷ್ಮಾನ್ ಕಾರ್ಡನ್ನು ಪಡೆಯೋದು ಹೇಗೆ ಅನ್ನೋದರ ಒಂದು ಸಂಪೂರ್ಣವಾದಂತಹ ಮಾಹಿತಿನ ನಾನು ನಿಮಗೆ ತಿಳಿಸ್ತೇನೆ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅಂದರೆ NHA, ನ್ಯಾಷನಲ್ ಹೆಲ್ತ್ ಅಥಾರಿಟಿ, ಬಡ ಜನರಿಗಾಗಿ ಆಯುಷ್ಮಾನ್ ಸಾರಥಿ ಅನ್ನುವಂತಹ ಹೆಸರಿನ ಒಂದು ವಿಶೇಷ ವಾಟ್ಸಪ್ ಚಾಟ್ ಬಾಟನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ. ಈ ಒಂದು ಚಾಟ್ ಬಾಟ್ ಏನಿದೆ ಇದನ್ನು ಆಯುಷ್ಮಾನ್ ಯೋಜನೆಯ ಆಫಿಷಿಯಲ್ ವೆಬ್ಸೈಟ್ ಜೊತೆಗೆ ಲಿಂಕ್ ಮಾಡಿದ್ದಾರೆ. ಸಾರ್ವಜನಿಕರು 24 ಗಂಟೆನೂ ಸಹ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಒಂದು ಪ್ರಮುಖ ಸೇವೆಗಳನ್ನು ತುಂಬ ಸೇಫಾಗಿ ಹಾಗೆ ರಿಯಲ್ ಟೈಮ್ನಲ್ಲಿ ಅಂದರೆ ಅವ್ರಿಗೆ ಬೇಕಾದಂತಹ ಒಂದು ಟೈಮ್ನಲ್ಲಿ ಪಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ಒಂದು ಆ್ಯಪ್. ಹಾಗಾದರೆ ವಾಟ್ಸಪ್ ಮೂಲಕ ಆಯುಷ್ಮಾನ್ ಕಾರ್ಡನ್ನು ಮಾಡಿಸೋದಾದರೂ ಹೇಗೆ? ಈಗ ನಾನು ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಟು ಡೀಟೇಲ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ 7290823838 ಈ ಒಂದು ನಂಬರ್ ಏನಿದೆ ನಾನು ಹೇಳಿದ್ನಲ್ಲ, ಈ ಒಂದು ನಂಬರನ್ನು ನೀವು ಫೋನಲ್ಲಿ ಸೇವ್ ಮಾಡ್ಕೊಳ್ಳಿ. ಅಥವಾ ನೀವು ಸೇವ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ನೇರವಾಗಿ ಒಂದು ವಾಟ್ಸಪ್ ಸರ್ಚ್ ಬಾರ್ನಲ್ಲಿ ಈ ಒಂದು ನಂಬರನ್ನು ನೀವು ಹಾಕಿದ್ರೆ ಆ ಒಂದು ಸಂಖ್ಯೆಗೆ ವಾಟ್ಸಪ್ನಲ್ಲಿ ಆ ನಂಬರ್ ಏನು ಬರುತ್ತಲ್ಲ ಆ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ನೀವು ಬರೀ ಹಾಯ್ ಅಂತ ಹೇಳಿಬಿಟ್ಟು ಒಂದು ಮೆಸೇಜನ್ನು ಕಳಿಸಿ. ಆಗ ಆ ಒಂದು ಚಾಟ್ ಬಾಟ್ನಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ ಕಾಣಿಸ್ತಾ ಹೋಗುತ್ತೆ. ಅಂದರೆ ಕೆಲವೊಂದು ಆಪ್ಷನ್ಗಳನ್ನ ಕೊಡ್ತಾರೆ. ಎರಡನೇ ಹಂತವಾಗಿ ಚಾಟ್ ಬಾಟ್ ನೀಡುವಂತಹ ಒಂದು ಆಪ್ಷನ್ ಏನಿದೆ ಆ ಆಪ್ಷನ್ನಲ್ಲಿ ಕ್ರಿಯೇಟ್ ಆಯುಷ್ಮಾನ್ ಕಾರ್ಡ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೆ ಆಧಾರ್ ಕಾರ್ಡ್ನಂತಹ ಒಂದು ಪ್ರಮುಖ ಡೀಟೇಲ್ಸನ್ನು ಕೇಳ್ತಾರೆ. ಅಲ್ಲಿ ಆ ಒಂದು ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಮೊಬೈಲ್ನಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡಿದ್ರೆ ಅದಾದಮೇಲೆ KYC ಅನ್ನುವಂಥ ಒಂದು ಪ್ರಕ್ರಿಯೆ ಇರುತ್ತೆ, ಅದನ್ನು ಕೂಡ ಪೂರ್ಣ ಮಾಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆ ಮುಗಿದಾದ ಮೇಲೆ ನಿಮ್ಮ ಆಯುಷ್ಮಾನ್ ಕಾರ್ಡ್ ಏನಿದೆ ಅದು ರೆಡಿ ಆಗುತ್ತೆ. ಹಾಗೆ ಅದನ್ನು ನೀವು ವಾಟ್ಸಪ್ನಲ್ಲೇ ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಇಷ್ಟೇ ಅಲ್ಲ, ಮನೆಯಲ್ಲೇ ಕುಳಿತುಕೊಂಡು ಬರೀ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲೇ ಈ ಒಂದು ಫೋನಲ್ಲೇ ಕೂತ್ಕೊಂಡು ವಾಟ್ಸಪ್ನಲ್ಲೇ KYC ಕೂಡ ಮಾಡ್ಕೋಬಹುದು. ಹಾಗೆ ಆಧಾರ್ ಕಾರ್ಡನ್ನು ಕೂಡ ಅದ್ರ ಜೊತೆ ಲಿಂಕ್ ಮಾಡ್ಕೋಬೋದು. ನಿಮ್ಮ PMJ ಕಾರ್ಡನ್ನು ಸುರಕ್ಷತೆಯ ಒಂದು ದೃಷ್ಟಿಯಿಂದ ಲಾಕ್ ಅಥವಾ ಅನ್ಲಾಕ್ ಕೂಡ ನೀವೇ ಮಾಡ್ಕೋಬೋದಾಗುತ್ತೆ ಆ ಒಂದು ಕಾರ್ಡನ್ನು. ಹಾಗೆ 70 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಏಜ್ ಆಗಿರುವಂತಹ ಒಂದು ಹಿರಿಯ ನಾಗರಿಕರಿಗಾಗಿ ಇರುವಂತಹ ಆಯುಷ್ಮಾನ್ ವಯೋವಂದನಾ ಕಾರ್ಡ್ ಸೇವೆಗಳನ್ನು ಸಹ ನೀವು ವಾಟ್ಸಪ್ನಲ್ಲೇ ಪಡಿಬಹುದಾಗಿರುತ್ತೆ. ಇನ್ನು ಆಸ್ಪತ್ರೆಗಳ ಪಟ್ಟಿ ಅಂದರೆ ನೀವು ಯಾವ್ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ತೊಗೋಬೋದು ಅಂದರೆ 5 ಲಕ್ಷ ರೂಪಾಯಿಯ ಒಂದು ಮೌಲ್ಯದ ಏನಿರುತ್ತೆ ಅದರದ್ದು ಒಂದು ಟ್ರೀಟ್ಮೆಂಟನ್ನು ನೀವು ಯಾವ ಆಸ್ಪತ್ರೆಗಳಲ್ಲಿ ತೊಗೋಬಹುದು ಅನ್ನುವಂತಹ ಆಸ್ಪತ್ರೆಗಳ ಲಿಸ್ಟ್ ಕೂಡ ನಿಮಗೆ ವಾಟ್ಸಪ್ನಲ್ಲೇ ಸಿಗುತ್ತೆ. ಇನ್ನು ನಿಮಗೆ ಹತ್ತಿರವಾದಂತಹ ಆಸ್ಪತ್ರೆಗಳ ಫುಲ್ ಡೀಟೇಲ್ಸನ್ನು ಕೂಡ ಅಲ್ಲಿ ವಾಟ್ಸಪ್ನಲ್ಲಿ ನೀವು ತೊಗೋಬೋದಾಗಿರುತ್ತೆ. ಹಾಗೆ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ, ನಿಮಗೆ ಆಯುಷ್ಮಾನ್ ಕಾರ್ಡ್ ಕಂಪ್ಲೇಂಟ್ಸ್ ಇರ್ಬೋದು ಅಥವಾ ನಿಮಗೆ ಏನಾದರೂ ಟ್ರೀಟ್ಮೆಂಟ್ಗೆ ರಿಲೇಟೆಡ್ ಇರುವಂತಹ ಒಂದು ಕಂಪ್ಲೇಂಟ್ಸ್ ಇರ್ಬೋದು, ಅದನ್ನು ಕೂಡ ನೀವು ವಾಟ್ಸಪ್ ಮೂಲಕನೇ ಆ ಒಂದು ಆ್ಯಪ್ ಮೂಲಕನೇ ಮೆಸೇಜಲ್ಲೇ ನೀವು ದೂರನ್ನು ಕೂಡ ದಾಖಲು ಮಾಡಬಹುದಾಗಿರುತ್ತೆ. ಹೀಗೆ ಯಾವ ರೀತಿಯಾಗಿ ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ಯೋಜನೆಯಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ವಾಟ್ಸಪ್ನಲ್ಲೇ ಬಳಸ್ಕೋಬೋದು ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.